ಇನ್ಮೇಲೆ ನೀವು ಐತಲ್ಲ ಹೊಸ ಜನರಿಗೆ ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ನ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ವಾಟ್ಸ್ಆಪ್ದಾಗ ಐತಲ್ಲ ಒಂದು ಹೊಸ ಫೀಚರ್ ಬಂದೈತಿ. ಸೊ ಯೂಸರ್ ನೇಮ್ ಅಂತ, ಆ ಯೂಸರ್ ನೇಮ್ ನೀವು ಕ್ರಿಯೇಟ್ ಮಾಡ್ಕೊಂಡು ಬಳಸಕ ನೀವು ಕಲ್ತ್ರಪ್ಪ ಅಂತಂದ್ರೆ ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ನ ನೀವು ಐತಲ್ಲ ನೇರವಾಗಿ ಕೊಡೋ ಅವಶ್ಯಕತೆನೇ ಇಲ್ಲ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಯೂಸರ್ ನೇಮ್ನ ನೀವು ಬಳಸೋದ್ರಿಂದಪ್ಪ ಅಂತಂದ್ರೆ ನಿಮ್ಮ ಒಂದು ನಂಬರ್ ಐತಲ್ಲ ಅವರಿಗೆ ತೋರಿಸೋದಿಲ್ಲ. ಹೊಸ ಜನರಿಗೆ ನೀವು ಯಾರಿಗೆ ಈ ಯೂಸರ್ ನೇಮ್ನ ನೀವು ಕೊಟ್ಟಿರ್ತಲ್ಲ ಅವ್ರಿಗೆ ಐತಲ್ಲ ನಿಮ್ಮ ಒಂದು ನಂಬರ್ ಕಾಣೋದಿಲ್ಲ. ಆಲ್ರೆಡಿ ನೀವು ಯಾರಿಗಾರ ಕೊಟ್ಟಿರಪ್ಪ ಅಂತಂದ್ರೆ ಏನು ಮಾಡಕ್ ಬರಲ್ಲ. ಇನ್ಮೇಲೆ ಹೊಸ ಜನರಿಗೆ ಯಾರಿಗಾದ್ರೂ ಕೊಡ್ತಿರಪ್ಪ ಅಂತಂದ್ರೆ ಐತಲ್ಲ ಯೂಸರ್ ನೇಮ್ನ ನೀವು ಬಳಸೋದನ್ನ ಕಲ್ತ್ಕೊಂಡ್ರಪ್ಪ ಅಂತಂದ್ರೆ ಆರಾಮಾಗಿ ನೀವು ಐತಲ್ಲ ನಿಮ್ಮ ನಂಬರ್ನ ಐತಲ್ಲ ತೋರ್ಸ್ಲಾರ್ದಂಗ ನೀವು ವಾಟ್ಸಪ್ನಾಗ ನೀವೆಲ್ಲ ಚಾಟ್ ಮಾಡ್ಕೋಬಹುದು. ಸೊ ಈ ಸೆಟ್ಟಿಂಗ್ ಕೆಲವೊಂದಿಷ್ಟು ಮಂದಿಗೆ ಗೊತ್ತೈತಿ, ಕೆಲವೊಂದಿಷ್ಟು ಮಂದಿಗೆ ಗೊತ್ತಿಲ್ಲ. ಸೊ ಅದನ್ನ ನಾನು ಇವಾಗ ಐತಲ್ಲ ವಾಟ್ಸಪ್ದಾಗ ಐತಲ್ಲ ಅದು ಎಲ್ಲಿ ಐತಂತ ನಾನು ಅದನ್ನ ತೋರಿಸ್ಕೊಡ್ತೀನಿ. ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡೋದಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ. ಆ ಯೂಸರ್ ನೇಮ್ನ ನೀವು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತ. ಆಮೇಲೆ ಐತಲ್ಲ ಅದನ್ನ ಯೂಸರ್ ನೇಮ್ ಯಾರಾದ್ರೂ ನಿಮ್ಗೆ ಕೇಳ್ತಾರ, ವಾಟ್ಸ್ಆಪ್ ನಂಬರ್ ಕೇಳ್ತಾರಲ್ಲ, ಅವಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಾಟ್ಸ್ಆಪ್ ನಂಬರ್ ಕೊಡೋ ಬದಲೈತಲ್ಲ ಯೂಸರ್ ನೇಮ್ನ ನೀವು ಕೊಡಿ. ಅದರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಒಂದು ನಂಬರ್ ಐತಲ್ಲ ಕಾಣಿಸೋದಿಲ್ಲ ಅವರಿಗೆ, ಹೊಸ ಜನರಿಗೆ ಮಾತ್ರ. ಸೊ ಆಲ್ರೆಡಿ ಕೊಟ್ಟವ್ರಿಗೆ ಏನೋ ಮಾಡೋಕ್ಕಾಗಲ್ಲ. ಹೊಸ ಜನರಿಗೆ ಕೊಡಬೇಕಾದಾಗ ನೀವು ಇದನ್ನ ಯೂಸರ್ ನೇಮ್ ಕೊಡಿ ಸಾಕು. ಸೊ ನಾನು ಇವಾಗ ಅದನ್ನ ತಿಳಿಸ್ಕೊಡ್ತೀನಿ ಅದು ಎಲ್ಲಿ ಐತಿ, ಯಾವ ರೀತಿಯಾಗಿ ನಾವು ಅದನ್ನ ಕ್ರಿಯೇಟ್ ಮಾಡ್ಬೇಕಂತ. ಸೊ ನೀವು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಚಾಲು ಮಾಡೋಣ. ಇವಾಗ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ಮೊಬೈಲ್ನಾಗ ವಾಟ್ಸಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿ. ಮಾಡಾದ್ಮೇಲೆ ಐತಲ್ಲ ನಿಮ್ಮ ಒಂದು ವಾಟ್ಸಪ್ನಾಗ ಐತಲ್ಲ ಕೆಲವೊಂದೆಲ್ಲ ಇಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲೆಲ್ಲ ಕಾಣ್ತಾವು. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೈಟ್ ಸೈಡ್ನಾಗ ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಕಾಣತ್ತಲ್ಲ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಐತಲ್ಲ ನಿಮ್ಗೆ ಕೆಲವೊಂದು ಆಪ್ಷನ್ಗಳು ಇಲ್ಲೆಲ್ಲ ಕಾಣ್ತಾವು. ಸೊ ಇವಾಗ ಲಾಸ್ಟಿಗೆ ಇಲ್ಲಿ ಒಂದು ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ನನಗೆ ಕಾಣಂತಿಲ್ಲ. ಸೊ ನಿಮ್ಗೆ ಒಂದ್ ವೇಳೆ ಕಾಣಂತಿಲ್ಲಪ್ಪ ಅಂತಂದ್ರೆ ಸೊ ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಯಾರ್ಯಾರಿಗೆ ಸೆಟ್ಟಿಂಗ್ ಅಂತ ಆಪ್ಷನ್ ಕಾಣೋದಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಯಾರ್ಯಾರಿಗೆ ಕಾಣಂತಿಲ್ಲಲ್ಲ ಇಲ್ಲಿ ಪ್ರೊಫೈಲ್ ಅಂತ ಕಾಣುತ್ತಲ್ಲ ಯು ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೊ ನಿಮ್ಗ ಇಲ್ಲಿ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೈಟ್ ಸೈಡ್ನಾಗ ಮೇಲ್ಗಡೆ ಪೆನ್ಸಿಲ್ ತರ ಇಲ್ಲಿ ಮಾರ್ಕ್ ಕಾಣುತ್ತಲ್ಲ ಮೇಲ್ಗಡೆ, ಒಂದ್ ವೇಳೆ ನಿಮ್ಗೆ ಕಾಣ್ಲಿಲ್ಲಪ್ಪ ಅಂತಂದ್ರ ಬಾಣದ ಗುರ್ತು ಮಾಡಿರ್ತೀನಿ, ಜಸ್ಟ್ ಅದ್ರ ಮೇಲೆ ಐತಲ್ಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗ ಪ್ರೊಫೈಲ್ ಅಂತ ಈ ರೀತಿಯಾಗಿ ಓಪನ್ ಆಗಿರ್ತೈತಿ. ಇಲ್ಲಿ ನಿಮ್ಗೆ ಐತಲ್ಲ ನೇಮ್ ಅಂತ ಕಾಣುತ್ತ, ಅಬೌಟ್ ಅಂತ ಕಾಣುತ್ತ, ಅದ್ರ ಕೆಳಗೈತಲ್ಲ ಯೂಸರ್ ನೇಮ್ ಅಂತ ಇಲ್ಲಿ ಕಾಣುತ್ತ. ಸೊ ಯಾರ್ಯಾರಿಗೆ ಕಾಣಂತಿಲ್ಲಲ್ಲ ಒಂದ್ಸಾರಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ಲೇ ಸ್ಟೋರ್ ನಾಗ ಹೋಗಿ ನಿಮ್ಮ ಒಂದು ವಾಟ್ಸಪ್ ನ ಐತಲ್ಲ ನೀವು ಅಪ್ಡೇಟ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿಗೆ ಬನ್ನಿ. ಸೊ ಈಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸೊ ಯಾರ್ಯಾರಿಗೆ ಯೂಸರ್ ನೇಮ್ ಕಾಣತೈತಲ್ಲ ಸೊ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಕಾಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರಿಗೆ ಕಾಣತೈತೆ ಇಲ್ಲ ಅನ್ನೋದು. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಜಸ್ಟ್ ಯೂಸರ್ ನೇಮ್ ಅಂತ ಇಲ್ಲಿ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಾಗ್ಲಿಕ್ಕಪ್ಪ ಅಂತಂದ್ರೆ ಈ ರೀತಿಯಾಗಿ ಸೊ ಇನ್ನೊಂದು ಮೆಥಡ್ ಐತಿ. ಸೊ ಅದ್ರ ಕೂಡ ನೀವು ತೋರ್ಸ್ಕೊಡ್ತೀನಿ ನಾನು ಇವಾಗ. ಸೊ ಜಸ್ಟ್ ಬ್ಯಾಕ್ ಬರ್ತೀನಿ, ಬ್ಯಾಕ್ ಬಂದ್ ಏನ್ ಮಾಡ್ತೇನಪ್ಪ ಅಂತಂದ್ರೆ ಇಲ್ಲಿ ಅಕೌಂಟ್ ಅಂತ ಕಾಣುತ್ತೆ ನೋಡ್ರಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಒಂದ್ ವೇಳೆ ನಿಮ್ಗೆ ಕಾಲಿಲ್ಲಪ್ಪ ಅಂತಂದ್ರೆ ಬಣ್ಣದ ಗುರ್ತು ಮಾಡಿರ್ತೀನಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಯೂಸರ್ ನೇಮ್ ಅಂತ ಇಲ್ಲಿ ಕಾಣುತ್ತಲ್ಲ ಸೊ ಈ ರೀತಿಯಾಗಿ ನೀವು ಮತ್ತೊಂದು ಇದು ಮೆಥಡ್. ಸೊ ನಿಮ್ಗೆ ಯಾವ್ದು ಈಜಿ ಆಗುತ್ತೆ ನೋಡ್ರಿ ಇದ್ರೊಳಗೆ ಅದನ್ನ ಓಪನ್ ಮಾಡಿ. ಸದ್ಯಕ್ಕೆ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಯೂಸರ್ ನೇಮ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ರಿಸರ್ವ್ ಯೂಸರ್ ನೇಮ್ ಅಂತ ಈ ರೀತಿಯಾಗಿ ನಿಮ್ಗೆ ಕಾಣುತ್ತ. ಇಲ್ಲಿ ಕೆಳಗಡೆ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇಲ್ಲಿ ಕಾಣುತ್ತಲ್ಲ ಸೊ ಇದನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಐತಲ್ಲ ಇಲ್ಲಿ ಒಂದ್ಸಾರಿ ನೀವು ಓದ್ಕೋಬೇಕು. ಓದ್ಕೊಂಡಾದ್ಮೇಲೆ ಐತಲ್ಲ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಐತಲ್ಲ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಯೂಸ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅಂತ ಇಲ್ಲಿ ಕಾಣತೈತಲ್ಲ ಇದನ್ನ ನೀವು ಯೂಸರ್ ನೇಮ್ ಆಗಿ ನೀವು ಕನೆಕ್ಟ್ ಮಾಡ್ಕೋಬಹುದು, ಅಥವಾ ಯೂಸ್ ಫೇಸ್ಬುಕ್ ಯೂಸರ್ ನೇಮ್ ಅಂತ ಇಲ್ಲಿ ಕಾಣುತ್ತಲ್ಲ ಇದನ್ನು ಕೂಡ ನೀವು ಯೂಸರ್ ನೇಮ್ ಆಗಿ ನೀವು ಕನೆಕ್ಟ್ ಮಾಡ್ಕೋಬಹುದು. ಎರಡ್ರಾಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಯೂಸರ್ ನೇಮ್ ಆಗಿ ನೀವು ಕ್ರಿಯೇಟ್ ಮಾಡ್ಕೊಳಕ. ಇಲ್ಲ ಎರಡು ಇಷ್ಟ ಆಗಂತಿಲ್ಲಪ್ಪ ಅಂತಂದ್ರ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೋತೀರಪ್ಪ ಅಂತಂದ್ರ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಐತಲ್ಲ ನಿಮ್ಮ ಒಂದು ಯೂಸರ್ ನೇಮ್ ಐತಲ್ಲ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತ. ನಿಮ್ಗೆ ಅವೈಲೇಬಲ್ ಇರುವಂತ ಯೂಸರ್ ನೇಮ್ ನ ಇಲ್ಲಿ ಟೈಪ್ ಮಾಡ್ಕೊಳ್ರಿ. ಸೊ ಇವಾಗ ನಾನು ಕೂಡ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಗೆ ರೆಡ್ ಬಂತಪ್ಪ ಅಂತಂದ್ರೆ ಏನ್ ಪರವಾಗಿಲ್ಲ. ಇಲ್ಲಿ ಕೆಳಗಡೆ ಸಗ್ಗೆಸ್ಟೇ ಯೂಸರ್ ನೇಮ್ ಅಂತ ಇಲ್ಲಿ ಕಾಣುತ್ತಾ.
ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಅವರ ಒಂದು ಯೂಸರ್ ನೇಮ್ ಐತಲ್ಲ ಅವೈಲೇಬಲ್ ಇರುವಂತ ಅದನ್ನ ಕೊಟ್ಟಿರ್ತಾರ. ಸೊ ನಿಮಗೆ ಬ್ಯಾಡಪ್ಪ ಅಂತಂದ್ರೆ ನೀವು ಚೇಂಜಸ್ ಮಾಡ್ಕೊಂಡು ನಿಮ್ಮ ಒಂದು ಯೂಸರ್ ನೇಮ್ ನ ನೀವು ಸೆಟ್ ಮಾಡ್ಬೇಕಾಗತ್ತ. ಸೆಟ್ ಮಾಡ್ಕೊಳ್ರಿ. ಅದಾದ್ಮೇಲೆ ಐತಲ್ಲ ಇಲ್ಲಿ ಸೇವ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ನಿಮ್ಮ ಒಂದು ಯೂಸರ್ ನೇಮ್ ಐತಲ್ಲ ಇಲ್ಲಿ ರಿಸರ್ವ್ಡ್ ಆತು. ಸೊ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತ. ಸೊ ಅದಾದ್ಮೇಲೆ ಲಾಸ್ಟಿಗೆ ಐತಲ್ಲ ಡನ್ ಅಂತ ಕೊಡ್ಬೇಕಾಗತ್ತ. ಡನ್ ಅಂತ ಕೊಟ್ರಪ್ಪ ಅಂದ್ರ ಮುಗೀತು. ನಿಮ್ಮ ಒಂದು ಯೂಸರ್ ನೇಮ್ ಐತಲ್ಲ ಕ್ರಿಯೇಟ್ ಆಗಿರ್ತೈತಿ. ಇವಾಗ ನಿಮ್ಮ ಒಂದು ಯೂಸರ್ ನೇಮ್ ಐತಲ್ಲ ಪೂರ್ತಿಯಾಗಿ ಕ್ರಿಯೇಟ್ ಆಯ್ತು. ಸಿಂಪಲ್ ಸ್ಟೆಪ್ಸ್ ಇರ್ತಾವ, ಏನ್ ದೊಡ್ಡದಾಗಿ ಇರೋದಿಲ್ಲ. ಸೊ ಇದ್ರಾಗ ಏನ್ರ ನಿಮ್ಗ ಡೌಟ್ಸ್ ಇತ್ತಪ್ಪ ಅಂತಂದ್ರ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ಮೇಲೆ ಯಾರಾದ್ರೂ ವಾಟ್ಸ್ಆಪ್ ನಂಬರ್ ಕೇಳಿದ್ರಪ್ಪ ಅಂತಂದ್ರ ನೀವು ನೇರವಾಗಿ ನಂಬರ್ ಕೊಡೋ ಬದಲೈತಲ್ಲ ಈ ಒಂದು ಯೂಸರ್ ನೇಮ್ ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಲ್ಲ ಇದನ್ನ ಕೊಟ್ರಪ್ಪ ಅಂತಂದ್ರ ನೀವು ಆರಾಮಾಗಿ ಐತಲ್ಲ ವಾಟ್ಸ್ಆಪ್ನಾಗ ಚಾಟ್ ಮಾಡ್ಕೋಬಹುದು. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರ ದಯವಿಟ್ಟು ನೋಡ್ತಾ ಇರೋ ಐತಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.